ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಆ ಒಂದು ಅಪೇಕ್ಷೆಯಿಂದ ಉಜ್ಜಯಿನಿ ಮಹಾಸಂಸ್ಥಾನದ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆದಂತ ಒಂದು ವಿಶೇಷವಾದ ಅತಿರುದ್ರ ಯಾಗ ನಿರೀಕ್ಷೆಗೆ ಮೀರಿ 16,000 ಜನ ಭಕ್ತರು ನಿನ್ನೆಯಿಂದ ಇವತ್ತಿನ ಪೂರ್ಣಾಹುತಿ ತನಕ ಕೂಡ ಇದ್ದಿದ್ದು ವಿಶೇಷ. ಅವರೆಲ್ಲರೂ ಕೂಡ ಸುಮಾರು 11 ಹೋಮ ಕುಂಡಗಳಲ್ಲಿ ಹೋಮವನ್ನು ಮಾಡಿ ಲೋಕ ಕಲ್ಯಾಣ ಆಗಲಿ, ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಶುಭ ಸಂದೇಶವನ್ನ ಉಜ್ಜಯಿನಿ ಜಗದ್ಗುರುಗಳು ಕೊಟ್ಟು ತುಂಬ ಸಂತೋಷ. ದೇಶವನ್ನು ಉಳಿಸಬೇಕಾದ್ರೆ, ಧರ್ಮವನ್ನು ಉಳಿಸಬೇಕಾದ್ರೆ ನಿಸ್ವಾರ್ಥ ಪ್ರಧಾನಮಂತ್ರಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತ ಉಜ್ಜಯಿನಿ ಜಗದ್ಗುರುಗಳು ಹೇಳಿದ್ದು ನಿಜಕ್ಕೂ ಕೂಡ ಎಲ್ಲ ಭಕ್ತವೃಂದಕ್ಕೂ ಕೂಡ ತುಂಬ ಸಂತೋಷ ಆಗಿದೆ. ಅವರ ಆಶೀರ್ವಾದದಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಘೋಷಣೆ ಕೂಗಿತಲ್ಲ, ಅದರಲ್ಲಿ ಏಟು ಮುನಾವರ್ ನಾಪತ್ತಾಗಿರೋದು ಅಂದ್ರೆ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮನೆ ಮಾಡಿದ್ದ, ದಾವಣಗೆರೆ ಪ್ರಕರಣ ಗೊತ್ತಾಗ್ತದೆ ತಲೆ ತಪ್ಪಿಸ್ಕೊಂಡು ಕುಟುಂಬ ಸಮೇತ ನಾಪತ್ತಾಗಿರುವಂತದ್ದು ಏಟು ಆರೋಪಿ ಮುನಾವರ್. ಅವರು ಸಕಲ ಟೈಮ್ ಕೊಡ್ತಾ ನೋಡಿ, ಆರೋಪಿ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರಂತ ಘೋಷಣೆಯ ಪರವಾಗಿ ಕಾಂಗ್ರೆಸ್ನವರು ಇದ್ರು. ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನಂತ ಮಾತನ್ನ DK ಶಿವಕುಮಾರ್ ಅವರಿರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅವ್ರು ಹೇಳಿದ್ದಾಗ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಖಂಡನೆ ಮಾಡಲಿಲ್ಲ. ಅವ್ರಿಗೆ ಕೂಗೇ ಇಲ್ಲ ಅಂತ 10 ಬಾರಿ ನಾನು ಕೇಳಿದ್ದೀನಿ. ಕೂಗಿಲ್ಲ ಅನ್ನಂತ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಇದು ಅವರ ಮನಸ್ಥಿತಿ. ಕೇವಲ ಮುಸಲ್ಮಾನರು ವೋಟ್ ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಪಾಕಿಸ್ತಾನ್ ಪರ ಇರೋಂಥ ವ್ಯಕ್ತಿಗಳಿಗೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅನ್ನೋಂಥ ರಾಜ್ಯ ಸರ್ಕಾರದ ಮಂತ್ರಿಗಳಿರೋದಲ್ಲ, ಇದು ನಮ್ಮ ಕರ್ನಾಟಕ ರಾಜ್ಯದ ದೌರ್ಭಾಗ್ಯ. FSL ರಿಪೋರ್ಟ್ ಬರಲಿ ಅಂತ ಕೂಗದಂತ ವ್ಯಕ್ತಿಗಳು ಇವಾಗ ಏನ್ ಹೇಳ್ತಾರೆ? ಪರಮೇಶ್ವರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, FSL ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಿದೀವಿ ಅಂತ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಅಂತ ವ್ಯಕ್ತಿಗಳನ್ನ ನಾವು ಬಿಡೋದಿಲ್ಲ, ರಾಷ್ಟ್ರದ್ರೋಹಿ ವ್ಯಕ್ತಿಗಳನ್ನ. ನಾನು ನಿಜಕ್ಕೂ ಗೃಹ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವ್ರು ಬಿಟ್ಟು DK ಶಿವಕುಮಾರ್ ಇವತ್ತೇನು ಹೇಳ್ತಾರೆ? FSL ರಿಪೋರ್ಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಹೌದು ಅಂತ ಹೇಳಿದಕ್ಕೆ ಏನ್ ಹೇಳ್ತಾರೆ? ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದೆ ಅಂತ FSL ರಿಪೋರ್ಟ್ ಬಂದಿದ್ದಕ್ಕೆ ಹೇಳ್ತಿದ್ದಾರೆ. 10 ಬಾರಿ ಬಹಳ ಜೋಶ್ ಮಾತಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು. ನಾನು ಅದಕ್ಕೋಸ್ಕರ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ವ್ಯಕ್ತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಮಗ ಹುಟ್ಟಿರೋದೇ ಒಂದು ತೊಂದರೆ ಅಂತ, ಅನ್ಯಾಯ ಅಂತ. ಅವ್ರು ಬಹಳ ಜೋರಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳಿದಂತ ವ್ಯಕ್ತಿ ಇವತ್ತೇನು ಅದಕ್ಕೆ ಉತ್ತರ ಕೊಡ್ತಾರೆ? ಇದ್ರ ಜೊತೆಗೆ ಕೂಗಿದಂತ ವ್ಯಕ್ತಿಗಳಲ್ಲಿ A1, A2, A3 ಇದ್ದಂತರಲ್ಲಿ A2 ಮುನಾವರ್ ಒಬ್ಬ ರಾಷ್ಟ್ರದ್ರೋಹಿ ಅನ್ನೋದನ್ನ ಈಗಾಗಲೇ FIR ಹಾಕಿ ಅವನು ಹುಡುಕ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಅವನು ಕುಟುಂಬ ಸಮೇತ ನಾಪತ್ತೆಯಾಗಿ ಓಡೋಗಿದ್ದಾನೆ. ಈ ರಾಷ್ಟ್ರದ್ರೋಹಿ ಓಡೋಗೋದಕ್ಕೆ ಕಾರಣ ಯಾರು? ಪೊಲೀಸ್ ವೈಫಲ್ಯವಾ? ಇಂಟೆಲಿಜೆನ್ಸಿ ವೈಫಲ್ಯವಾ? ಅವನು ಓಡೋಗೋದಕ್ಕೆ ಏನಾದ್ರು ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದ್ಯಾ? ಪಾಕಿಸ್ತಾನದ ಪರವಾಗಿದ್ದಂಥ ವ್ಯಕ್ತಿಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರಾ? ಪಾಕಿಸ್ತಾನ್ ಜಿಂದಾಬಾದ್ ಕೂಗೇ ಇಲ್ಲ ಅಂತ ಹೇಳಿದಂಥ DK ಶಿವಕುಮಾರ್ ಏನಾದ್ರು ಅವ್ರ ಬೆಂಬಲ ಕೊಟ್ಟಿದ್ದಾರಾ? ಇದೆಲ್ಲವೂ ಕೂಡ ತಕ್ಷಣ ತನಿಖೆ ಆಗಬೇಕು. ಈ ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯ ರಾಷ್ಟ್ರದ್ರೋಹಿಗಳ ತಾಣ ಆಗಿದೆ. ಆ ಒಂದು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಆಗಿಂದ ಇವಾಗಿನ ತನಕನೂ ಕೂಡ NIA ಮುಖಾಂತರ ಪ್ರಯತ್ನ ನಡೆದು ಅನೇಕ ವ್ಯಕ್ತಿಗಳು ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ. ಅಂದ್ರೆ ಬಾಂಬ್ ಹಾಕೋದಿರ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಮಾಮೂಲಿ ಆಗಂತ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ರಾಜ್ಯದ ಜನತೆಗೆ ಒಂದು ರೀತಿ ಅಪಮಾನ. ತಕ್ಷಣ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರೀತಿ ಯಾರು ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತಿರ್ಬೋದು, ಬ್ಲಾಸ್ಟ್ ಮಾಡಿದಂತ ವ್ಯಕ್ತಿಗಳಿರ್ಬೋದು, ಅವರ ಬೆಂಬಲಕ್ಕೆ ನಿಂತಾರಂತ ಸಚಿವ ಸಂಪುಟರಿರ್ಬೋದು, ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಒತ್ತಾಯನ ಈ ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಮಂಡ್ಯದಲ್ಲಿ 2022 ಸಂಜೆ ವೃತ್ತದಲ್ಲಿ ಕೂಗುವಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೂಡ FIR ಹಾಕಿ ಅರೆಸ್ಟ್ ಮಾಡಿರುವಂತದ್ದು. ಅವ್ರು ಮಾಡಿರಲಿಲ್ಲ, ನಾವು ಮಾಡಿದೀವಿ ಅಂತ ಅವ್ರು ಹೇಳ್ತಿರುವಂತದ್ದು. ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ,
ಆ ವ್ಯಕ್ತಿ ಮಂಡ್ಯದಲ್ಲಿ ಬಾಯಿ ತಪ್ಪು ಕೂಗಿದ್ದು ಅನ್ನೋಂಥ ಅಂಶವನ್ನ ಈಗಾಗಲೇ ಅಲ್ಲೇ ಹೇಗಾಗಿದೆ. ಅವ್ರ ಮೇಲೆ ಇವತ್ತಿನ ತನಕನೂ ಕೂಡ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ಸಿಗನವರು ಪಾಕಿಸ್ತಾನ್ ಜಿಂದಾಬಾದಿಗೆ ಬೆಂಬಲ ಕೊಟ್ಟಿರುವಂತ ಅಂಶ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಚಾರ ಆಯಿತು, ಅದಕ್ಕೆ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಿಜೆಪಿಯ ಕಾರ್ಯಕರ್ತನ ಮಧ್ಯೆ ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರು ಕೂಡ ರಾಷ್ಟ್ರದ್ರೋಹಿ ಘೋಷಣೆ ಕೂಗೋ ಪ್ರಶ್ನೆನೇ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತೀವಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಮ್ಮ ಜೀವನದಲ್ಲಿ ನಾವು ಕೂಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.